ನಮಸ್ತೆ. ನಾನು ಸವಿತಾ ನಾಯ್ಕ್, ಸರ್ಕಾರಿ ಪ್ರೌಢಶಾಲೆ ಕುಂಟುವಾಣಿ ಭಟ್ಕಳ ಇಲ್ಲಿಯ ಸಹ ಶಿಕ್ಷಕಿ. ಆತ್ಮೀಯ ವಿದ್ಯಾರ್ಥಿಗಳೇ, 2020-21ನೇ ಸಾಲಿನ SSLC ವಿದ್ಯಾರ್ಥಿಗಳಿಗಾಗಿ ರಚಿಸಲಾದ ಸಮಾಜ ವಿಜ್ಞಾನ ವಿಷಯದಲ್ಲಿ ಭಾರತ ನಕಾಶೆಯಲ್ಲಿ ಪ್ರಮುಖ ನದಿಗಳನ್ನು ಗುರುತಿಸುವುದನ್ನು ಇಲ್ಲಿ ರಚಿಸಲಾಗಿದೆ. ತಮಗೆಲ್ಲರಿಗೂ ಭಾರತದ ಜಲಸಂಪನ್ಮೂಲಗಳು ಅಧ್ಯಾಯದ ಅಧ್ಯಯನಕ್ಕೆ ಆತ್ಮೀಯವಾದ ಸ್ವಾಗತ. ವಿದ್ಯಾರ್ಥಿಗಳೇ, ಕರ್ನಾಟಕ ಪ್ರೌಢಶಿಕ್ಷಣ ಮಂಡಳಿಯ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಭಾರತದ ಜಲಸಂಪನ್ಮೂಲಗಳು ಅಧ್ಯಾಯದಲ್ಲಿ ನಕಾಶೆಗೆ ಸಂಬಂಧಿಸಿದ ಪ್ರಶ್ನೆಯನ್ನು ಕೇಳಲಾಗಿದೆ. ಹಾಗಾಗಿ ನಾವು ಈ ಅಧ್ಯಾಯದಲ್ಲಿ ಭಾರತ ನಕಾಶೆಯಲ್ಲಿ ಪ್ರಮುಖ ನದಿಗಳು ಹಾಗೂ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳನ್ನು ಗುರುತಿಸೋಣ. ಈ ಅಧ್ಯಾಯದಲ್ಲಿ ಈ ಅವಧಿಯಲ್ಲಿ ಭಾರತ ನಕಾಶೆಯಲ್ಲಿ ಭಾರತದ ನದಿಗಳನ್ನು ಗುರುತಿಸೋಣ. ಮೊದಲು ಭಾರತದ ಪ್ರಮುಖ ನದಿಗಳು ಯಾವುದು ಎನ್ನುವುದನ್ನು ನೋಡೋಣ. ಸಿಂಧೂ ನದಿ, ಬಿಯಾಸ್ ನದಿ, ಸಟ್ಲೇಜ್ ನದಿ, ಗಂಗಾ ನದಿ, ಯಮುನಾ ನದಿ, ಬ್ರಹ್ಮಪುತ್ರ ನದಿ, ದಾಮೋದರ್ ನದಿ, ಸುವರ್ಣರೇಖಾ ನದಿ, ಮಹಾನದಿ, ನರ್ಮದಾ ನದಿ, ತಾಪಿ ಅಥವಾ ತಪತಿ ನದಿ, ಗೋದಾವರಿ ನದಿ, ಕೃಷ್ಣಾ ನದಿ, ಕಾವೇರಿ ನದಿ. ಈ ನದಿಗಳನ್ನು ಈಗ ಭಾರತ ನಕಾಶೆಯಲ್ಲಿ ಗುರುತಿಸೋಣ. ಸಿಂಧೂ ನದಿ ಇದು ಕೈಲಾಸ ಪರ್ವತದಲ್ಲಿ ಉಗಮವಾಗುತ್ತದೆ. ಸಿಂಧೂ ನದಿ ಅನೇಕ ಉಪನದಿಗಳನ್ನು ಹೊಂದಿದೆ. ಅವುಗಳಲ್ಲಿ ಝೀಲಂ, ಚೀನಾಬ್, ಬಿಯಾಸ್, ರಾವಿ ಮತ್ತು ಸಟ್ಲೇಜ್ ಎಂಬುವು ಮುಖ್ಯವಾದವು. ಸಿಂಧೂ ನದಿ ಆರಂಭದಲ್ಲಿ ವಾಯುವ್ಯದ ಕಡೆಗೆ ತಿರುಗಿ ಅನಂತರ ನೈಋತ್ಯಕ್ಕೆ ತಿರುಗಿ ಪಾಕಿಸ್ತಾನವನ್ನು ಪ್ರವೇಶ ಮಾಡುವುದು. ಇದರ ಹೆಚ್ಚಿನ ಭಾಗ ಪಾಕಿಸ್ತಾನದಲ್ಲಿದೆ. ಬಿಯಾಸ್ ನದಿ ಇದು ಸಿಂಧೂ ನದಿಯ ಪ್ರಮುಖ ಉಪನದಿಗಳಲ್ಲಿ ಮುಖ್ಯವಾದುದು. ಸಟ್ಲೇಜ್ ನದಿ ಇದು ಸಿಂಧೂ ನದಿಯ ಉಪನದಿಗಳಲ್ಲಿ ಪ್ರಮುಖವಾದ ನದಿಯಾಗಿದೆ. ಗಂಗಾ ನದಿ ಭಾರತದ ಅತ್ಯಂತ ಉದ್ದವಾದ ನದಿ. ಯಮುನಾ ನದಿ ಗಂಗಾ ನದಿಯು ಅನೇಕ ಉಪನದಿಗಳನ್ನು ಹೊಂದಿದೆ. ಅವುಗಳಲ್ಲಿ ಯಮುನಾ ಪ್ರಮುಖವಾದ ಉಪನದಿಯಾಗಿದೆ. ಬ್ರಹ್ಮಪುತ್ರ ನದಿ ಇದು ಮಾನಸ ಸರೋವರದ ಸಮೀಪ ಚಮ್ಯಂಗ್ ಡಂಗ್ ಎಂಬಲ್ಲಿ ಉಗಮವಾಗುತ್ತದೆ. ದಾಮೋದರ್ ನದಿ ಇದನ್ನು ಬಂಗಾಳದ ಕಣ್ಣೀರಿನ ನದಿ ಎಂದು ಕರೆಯುವರು. ಸುವರ್ಣರೇಖಾ ನದಿ ಮಹಾನದಿಯು ಸಿವಾಹ ಸರಣಿಯಲ್ಲಿ ಉಗಮ ಹೊಂದಿ ಪೂರ್ವಾಭಿಮುಖವಾಗಿ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ನರ್ಮದಾ ನದಿಯು ಅಮರಕಂಟಕ ಬೆಟ್ಟಗಳಲ್ಲಿ ಉಗಮವಾಗುತ್ತದೆ ಹಾಗೂ ಇದು ಕಿರಿದಾದ ಅಮೃತಶಿಲಾ ಕಂದರದ ಮೂಲಕ ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರವನ್ನು ಸೇರುವುದು. ತಾಪಿ ಅಥವಾ ತಪತಿ ನದಿ ತಾಪಿ ನದಿಯು ಮುಲ್ತಾಯಿ ಬಳಿ ಉಗಮಗೊಂಡು ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರವನ್ನು ಸೇರುವುದು. ಗೋದಾವರಿ ನದಿ ದಕ್ಷಿಣ ಭಾರತದಲ್ಲೇ ಅತ್ಯಂತ ಉದ್ದವಾದ ನದಿ. ಇದು ತ್ರಯಂಬಕ್ ಎಂಬಲ್ಲಿ ಉಗಮ ಹೊಂದಿ ಪೂರ್ವಕ್ಕೆ ಹರಿದು
ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಕೃಷ್ಣಾ ನದಿ. ಕೃಷ್ಣಾ ನದಿಯು ಮಹಾಬಲೇಶ್ವರದ ಬಳಿ ಉಗಮ ಹೊಂದಿ ಆಗ್ನೇಯಕ್ಕೆ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರುವುದು. ಕಾವೇರಿ ನದಿ. ಕಾವೇರಿ ನದಿಯು ಕರ್ನಾಟಕದ ಕೊಡಗಿನ ತಲಕಾವೇರಿ ಎಂಬಲ್ಲಿ ಉಗಮಗೊಳ್ಳುವುದು. ಇದು ಪೂರ್ವಕ್ಕೆ ಹರಿದು ಅಂತಿಮವಾಗಿ ಬಂಗಾಳ ಕೊಲ್ಲಿಯನ್ನು ಸೇರುವುದು. ವಿದ್ಯಾರ್ಥಿಗಳೇ, ಮುಂದಿನ ಅವಧಿಯಲ್ಲಿ ಭಾರತದ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳನ್ನು ಗುರುತಿಸೋಣ. ತಮಗೆಲ್ಲರಿಗೂ ಧನ್ಯವಾದಗಳು.